ಆಗಮಿಸಿರುವಂತದ್ದು ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಶಿವಮೊಗ್ಗವನ್ನು ತಲುಪಿದೆ ಮಂಜುನಾಥ್ ಪಾರ್ಥಿವ ಶರೀರ. ಮಂಜುನಾಥ್ ಕುಟುಂಬಕ್ಕೆ ಗಣ್ಯರು ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಆಂಬ್ಯುಲೆನ್ಸ್ನಲ್ಲಿ ಮಂಜುನಾಥ್ ರವರ ಪಾರ್ಥಿವ ಶರೀರ ಆಗಮಿಸಿದೆ. ಪಾರ್ಥಿವ ಶರೀರದ ಜೊತೆ ಶಿವಮೊಗ್ಗಕ್ಕೆ ಪತ್ನಿ ಪಲ್ಲವಿ ಕೂಡ ಆಗಮಿಸಿದ್ದಾರೆ. ಹಿಂದೂ ಪರ ಸಂಘಟನೆಗಳಿಂದ ಪಾಕ್ ವಿರುದ್ಧ ಈ ಸಂದರ್ಭದಲ್ಲಿ ಘೋಷಣೆ ಕೂಗಲಾಗ್ತಾ ಇದೆ. ಉಗ್ರರ ದಾಳಿಗೆ ಬಲಿಯಾಗಿದ್ದಂತಹ ಮಂಜುನಾಥ್ ಅವರು ಶಿವಮೊಗ್ಗವನ್ನ ತಲುಪಿದೆ ಪಾರ್ಥಿವ ಶರೀರ. ಮಂಜುನಾಥ್ ಅವರ ಪಾರ್ಥಿವ ಶರೀರ ಶಿವಮೊಗ್ಗಕ್ಕೆ ತಲುಪಿದೆ. ಮಂಜುನಾಥ್ ಕುಟುಂಬಕ್ಕೆ ಗಣ್ಯರು ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಆಂಬ್ಯುಲೆನ್ಸ್ನಲ್ಲಿ ಬೆಂಗಳೂರಿನಿಂದ ಇದೀಗ ಶಿವಮೊಗ್ಗವನ್ನು ತಲುಪಿದೆ. ಶಿವಮೊಗ್ಗಗೆ ಅವರ ಪತ್ನಿ ಕೂಡ ಅದೇ ಆಂಬ್ಯುಲೆನ್ಸ್ನಲ್ಲೂ ಕೂಡ ಪ್ರಯಾಣವನ್ನು ಬೆಳೆಸಿದ್ರು. ಇದೀಗ ಶಿವಮೊಗ್ಗವನ್ನು ತಲುಪಿರುವಂಥದ್ದು. ಉಗ್ರರ ದಾಳಿಗೆ ಬಲಿಯಾಗಿದ್ದರು. ಇದೀಗ ಪಾಕ್ ವಿರುದ್ಧ ಉಗ್ರರ ವಿರುದ್ಧ ಘೋಷಣೆಗಳನ್ನು ಕೂಡ ಕೂಗಲಾಗ್ತಾ ಇದೆ. ಸಂಘಟನೆಗಳಿಂದ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸಂದರ್ಭದಲ್ಲಿ ನಮ್ಮ ಊರಿನ ಮಗನನ್ನು ಕಳೆದುಕೊಂಡಿದ್ದೀವಿ ಅನ್ನುವಂತಹ ಆಕ್ರಂದನ ಮುಗಿಲು ಮುಟ್ಟಿದೆ. ಕುಟುಂಬಸ್ಥರ ಸಮ್ಮುಖದಲ್ಲಿ ಇನ್ನು ಮುಂದಿನ ವಿಧಿವಿಧಾನಗಳು ಕೂಡ ಆಗಬೇಕಾಗಿರುವಂಥದ್ದು. ಈಗ ಸಾರ್ವಜನಿಕರಿಗೂ ಕೂಡ ಅವಕಾಶವನ್ನು ಕೂಡ ಕಲ್ಪಿಸಿಕೊಡ್ಲಾಗತ್ತೆ. ಕುಟುಂಬಸ್ಥರೆಲ್ಲ ಸೇರಿಕೊಂಡು ಅವರ ಬ್ರಾಹ್ಮಣ ಸಂಪ್ರದಾಯದಂತೆ ಮೊದಲಿಗೆ ಒಂದಷ್ಟು ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಒಂದಷ್ಟು ಕಾರ್ಯಗಳನ್ನು ಮಾಡಿ ನಂತರ ಸಾರ್ವಜನಿಕರಿಗೆ ಅಂತ ಹೇಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಎಲ್ಲವನ್ನೂ ಕೂಡ ಜಿಲ್ಲಾಡಳಿತ ಅಚ್ಚುಕಟ್ಟಾಗಿ ಮಾಡಿರುವಂಥದ್ದು. ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಂಡು ನಿನ್ನೆಯಿಂದಲೇ ಅವರ ಮನೆಯ ಮುಂಭಾಗ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಅದರ ಜೊತೆಗೆ ಬ್ಯಾರಿಕೇಡ್ಗಳನ್ನು ಹಾಕಿ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಇಲ್ಲಿವರೆಗೂ ಕೂಡ ಇಡೀ ಕುಟುಂಬಸ್ಥರು ಕಾದು ಕುಳಿತಿದ್ರು ಮಂಜುನಾಥ್ರವರ ಪಾರ್ಥಿವ ಶರೀರ ಯಾವಾಗ ಬರುತ್ತೆ ಅಂತ ಹೇಳಿ. ಅಂದಾಜಿಸಲಾಗಿತ್ತು ಸಮಯವನ್ನು ಕೂಡ 9 ಗಂಟೆಗೆ ತಲುಪುತ್ತೆ ಅಂತ ಹೇಳಿ. ಬಟ್ ಆದರೆ ಟ್ರಾಫಿಕ್ ಸಮಸ್ಯೆ ಮಗದೊಂದು ಹೊರಡುವಂತಹ ಸಂದರ್ಭದಲ್ಲಿ ಡಿಲೇ ಮತ್ತು ಮಧ್ಯದಲ್ಲಿ ಅಲ್ಲಲ್ಲಿ ಕೆಲವರಿಗೆ ಪಾರ್ಥಿವ ಶರೀರವನ್ನು ನೋಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರೋದ್ರಿಂದ ಸ್ವಲ್ಪ ತಡವಾಗಿರುವಂಥದ್ದು. ಸೊ ಹಾಗಾಗಿ ಕುಟುಂಬಸ್ಥರು ಮತ್ತು ಅವರ ನೆರೆಹೊರೆಯವರು ಮತ್ತು ಅವರ ಸ್ನೇಹಿತರು, ಅವರ ಕಲೀಗ್ಸ್ಗಳು ಎಲ್ಲರೂ ಕೂಡ ಅವರ ಪಾರ್ಥಿವ ಶರೀರವನ್ನು ನೋಡಬೇಕು ಅಂತ ಹೇಳಿ ಇಷ್ಟು ಸಮಯ ಕಾದು ಕುಳಿತಿದ್ರು. ಇದೀಗ ಸಮಯ ಬಂದಿರುವಂಥದ್ದು. ಅವರ ಪಾರ್ಥಿವ ಶರೀರ ಶಿವಮೊಗ್ಗಕ್ಕೆ ತಲುಪಿದೆ. ಇದೀಗ ಮಂಜುನಾಥ್ ಅವರ ಕುಟುಂಬಸ್ಥರು ಒಂದಷ್ಟು ಪೂಜಾ ವಿಧಿವಿಧಾನವನ್ನು ನೆರವೇರಿಸಿ ಆನಂತರ ಗಣ್ಯರು ಕೂಡ ಸ್ಥಳಕ್ಕೆ ಕೂಡ ಆಗಮಿಸಿದ್ದಾರೆ. ಸಾಂತ್ವನವನ್ನು ಕೂಡ ಹೇಳಿದ್ದಾರೆ. ಕುಟುಂಬಸ್ಥರಿಗೆ ಸಮಾಧಾನವನ್ನು ಕೂಡ ಮಾಡಿದ್ದಾರೆ. ಉಗ್ರರ ದಾಳಿಗೆ ಬಲಿಯಾಗಿದ್ದಂತಹ ಮಂಜುನಾಥ್ ಇದೀಗ ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗಬಹುದು. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಶಿವಮೊಗ್ಗವನ್ನು ತಲುಪಿದೆ ಪಾರ್ಥಿವ ಶರೀರ. ಅಲ್ಲಿ ಪಾಕ್ ಪರ ಅಂದರೆ ಪಾಕ್ ವಿರುದ್ಧ ಘೋಷಣೆಗಳನ್ನು ಮಾಡಲಾಗ್ತಾ ಇರುವಂಥದ್ದು. ಯಾರು ದಾಳಿ ಮಾಡಿದ್ರೋ ಅವರ ವಿರುದ್ಧ ಘೋಷಣೆಗಳನ್ನು ಮಾಡಲಾಗ್ತಾ ಇದೆ. ಆಕ್ರೋಶಗಳನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಾಗ್ತಾ ಇರುವಂಥದ್ದು. ಉಗ್ರರ ಪ್ರತಿಕೃತಿ ವಾಹನಕ್ಕೆ ನೇತು ಹಾಕಿದ್ದಾರೆ ಪ್ರತಿಭಟನಾಕಾರರು. ತಮ್ಮ ಆಕ್ರೋಶವನ್ನು ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿವಮೊಗ್ಗವನ್ನು ತಲುಪಿದೆ ಮಂಜುನಾಥ್ ಪಾರ್ಥಿವ ಶರೀರ. ಈ ಸಂದರ್ಭದಲ್ಲಿ ಒಂದಷ್ಟು ನುಗ್ಗಲು ಕೂಡ ಆಗ್ತಾ ಇದೆ. ಸ್ವಗೃಹ ತಲುಪಿದೆ ಮಂಜುನಾಥ್ ಮೃತದೇಹ. ಉಗ್ರರ ದಾಳಿಗೆ ಮಂಜುನಾಥ್ ಅವರು ಬಲಿಯಾಗಿದ್ದರು.
ಶಿವಮೊಗ್ಗ ಜಿಲ್ಲೆ ಇಡೀ ದೇಶದ ರಾಜ್ಯದ ಜನ ಅಘೋಷಿತ ಬಂಧನ್ನ ಘೋಷಣೆಯನ್ನು ಮಾಡಿಕೊಂಡು ಇದಕ್ಕೆ ಉಗ್ರಗಾಮಿಗಳ ಒಂದು ವಿರುದ್ಧ ಇವತ್ತು ಷಡ್ಯಂತ್ರ ನಿಂತಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯನು ಕೂಡ ನಿನ್ನೆ ನಡೆದಂಥ ಘಟನೆ ವಿರುದ್ಧ ಒಟ್ಟಾಗಿ ಒಂದಾಗಿ ಭಾರತದ ನಿಲುವು ಜೊತೆಗೆ ಇದ್ದಾರೆ. ಗೌರವಿತ ನರೇಂದ್ರ ಮೋದಿಜಿ ಇಂಥ ಒಂದು ದುಷ್ಕೃತ್ಯ ಹಿಂದೆ ಪಾಕಿಸ್ತಾನ ಇದೆ ಅಂತ ಹೇಳಿ ಅನೇಕ ಬಾರಿ ಅವರು ಹೇಳಿದ್ರು. ಅನೇಕ ಘಟನೆಗಳ ಮುಖಾಂತರ ನಮಗೆ ಗೊತ್ತಾಗಿದೆ. ಈ ಶಿವಮೊಗ್ಗ ನಗರದ ಇಡೀ ಶಿವಮೊಗ್ಗ ಜಿಲ್ಲೆ ಇಡೀ ದೇಶದ ರಾಜ್ಯದ ಜನ ಅಘೋಷಿತ ಬಂಧನ್ನ ಘೋಷಣೆಯನ್ನು ಮಾಡಿಕೊಂಡು ಇದಕ್ಕೆ ಉಗ್ರಗಾಮಿಗಳ ಒಂದು ವಿರುದ್ಧ ಇವತ್ತು ಷಡ್ಯಂತ್ರ ನಿಂತಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯನು ಕೂಡ ನಿನ್ನೆ ನಡೆದಂಥ ಘಟನೆ ವಿರುದ್ಧ ಒಟ್ಟಾಗಿ ಒಂದಾಗಿ ಭಾರತದ ನಿಲುವು ಜೊತೆಗೆ ಇದ್ದಾರೆ. ಗೌರವಿತ ನರೇಂದ್ರ ಮೋದಿಜಿ ಇಂಥ ಒಂದು ದುಷ್ಕೃತ್ಯ ಹಿಂದೆ ಪಾಕಿಸ್ತಾನ ಇದೆ ಅಂತ ಹೇಳಿ ಅನೇಕ ಬಾರಿ ಅವರು ಹೇಳಿದ್ರು. ಅನೇಕ ಘಟನೆಗಳ ಮುಖಾಂತರ ನಮಗೆ ಗೊತ್ತಾಗಿದೆ. ಈ ಶಿವಮೊಗ್ಗ ನಗರದ ಇಡೀ ಶಿವಮೊಗ್ಗ ಜಿಲ್ಲೆ ಇಡೀ ದೇಶದ ರಾಜ್ಯದ ಜನ ಅಘೋಷಿತ ಬಂಧನ್ನ ಘೋಷಣೆಯನ್ನು ಮಾಡಿಕೊಂಡು ಇದಕ್ಕೆ ಉಗ್ರಗಾಮಿಗಳ ಒಂದು ವಿರುದ್ಧ ಇವತ್ತು ಷಡ್ಯಂತ್ರ ನಿಂತಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯನು ಕೂಡ ನೋಡಿ, ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಮಂಜುನಾಥ್ರವರ ಸಾವಿನಿಂದಾಗಿ ಇಡೀ ಶಿವಮೊಗ್ಗ ಬಂದ್ ಆಗಿದೆ. ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಲಾಗಿರುವಂಥದ್ದು. ಸ್ಥಳಕ್ಕೆ ಬಿ ವೈ ರಾಘವೇಂದ್ರ ಅವರು ಕೂಡ ಭೇಟಿ ಕೊಟ್ಟಿದ್ದರು. ಕುಟುಂಬಸ್ಥರಿಗೆ ಸಾಂತ್ವನವನ್ನು ಕೂಡ ಮಾಡಿದರು. ಇದೊಂದು ನರಮೇಧದ ಕೆಲಸ ಆಗಿದೆ. ಕುಟುಂಬದ ಪರವಾಗಿ ನಾವಿದ್ದೀವಿ. ಇದೀಗ ಪಾರ್ಥಿವ ಶರೀರವನ್ನು ಕೂಡ ತೆಗೆದುಕೊಂಡು ಬರಲಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಮಂಜುನಾಥ್ರವರ ಕುಟುಂಬಸ್ಥರು ಮಂಜುನಾಥ್ರವರನ್ನು ಕಳೆದುಕೊಂಡು ಇಡೀ ಕುಟುಂಬ ಆ ಒಂದು ಸ್ಥಳದಲ್ಲಿ ಕಣ್ಣೀರನ್ನು ಹಾಕ್ತಾ ಇದೆ. ನೀರವ ಮೌನ ಆವರಿಸಿದೆ. ಪಲ್ಲವಿ ಅವರು ಕೂಡ ಅವರ ಪತಿಯ ಜೊತೆ ಆಗಮಿಸಿರುವಂಥದ್ದು. ಪಾರ್ಥಿವ ಶರೀರ ಶಿವಮೊಗ್ಗಕ್ಕೆ ತಲುಪಿರುವಂಥದ್ದು. ಅವರ ಸ್ವಗೃಹಕ್ಕೆ ಈಗ ಕರೆತರಲಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಕನ್ನಡಪರ ಹೋರಾಟಗಾರರು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಕ್ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಕಿಚ್ಚನ್ನು ಹೊರಹಾಕ್ತಾ ಇದ್ದಾರೆ. ಇದಕ್ಕೆ ಪ್ರತಿದಾಳಿ ಆಗಬೇಕು, ತಕ್ಕ ಶಾಸ್ತಿ ಮಾಡಬೇಕು ಅಂತ ಹೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ಟೂರ್ಗೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ನಡೆದುಕೊಂಡಿರೋದು ಖಂಡನೀಯ. ಇದಕ್ಕೆ ಪ್ರತ್ಯುತ್ತರ ಕೊಡಬೇಕು ಮೋದಿ ಸರ್ಕಾರ ಅಂತ ಹೇಳಿ ಆಕ್ರೋಶಗಳನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಹೇಗೆ ನಮ್ಮ ಮಂಜುನಾಥ್ರವನ್ನ ಕೊಲೆ ಮಾಡಿದ್ರು ಅದೇ ರೀತಿಯಾಗಿ ಅವರ ಕುಟುಂಬಸ್ಥರನ್ನ ಕೂಡ ಕೊಲೆ ಮಾಡಬೇಕು, ಹಾಗೆ ಸೇಡನ್ನು ತೀರಿಸ್ಕೊಳ್ಬೇಕು. ಇದನ್ನು ಇಲ್ಲಿಗೆ ನಿಲ್ಲಿಸುವಂತಹ ಮಾತೇ ಇಲ್ಲ. ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ, ತಕ್ಕ ಶಾಸ್ತಿ ಆಗಬೇಕು ಅವರಿಗೆ ಅಂತ ಹೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಕುಟುಂಬಸ್ಥರು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಮಂಜುನಾಥ್ರವರನ್ನು ಕಳೆದುಕೊಂಡು ನಿಜಕ್ಕೂ ಜಮ್ಮು ಕಾಶ್ಮೀರ ಪಹಲ್ಗಾಮ್ನಲ್ಲಿ ಆದಂತಹ ಒಂದು ಘಟನೆ ಏನಿದೆ ಅದಕ್ಕೆ ತೀವ್ರ ಆಕ್ರೋಶಗಳು ಇಡೀ ಭಾರತದಾದ್ಯಂತ ಆಗ್ತಾ ಇರುವಂಥದ್ದು. ಆಕ್ರೋಶದ ಕಟ್ಟೆ ಹೊಡೆದಿದೆ. ಇದಕ್ಕೆ ಸರಿಯಾದಂತಹ ತಿರುಗೇಟನ್ನು ಕೊಡಬೇಕು ಅನ್ನುವಂತಹ ಮಟ್ಟಿಗೆ ಒಂದಷ್ಟು ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ. ಶಿವಮೊಗ್ಗದ ವಿಜಯನಗರದಲ್ಲಿ ಮಂಜುನಾಥ್ ನಿವಾಸ ಇದೆ. ಆ ಮಂಜುನಾಥ್ರವರ ನಿವಾಸದಲ್ಲಿ ಇದೀಗ ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ. ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮಂಜುನಾಥ್ ಪಾರ್ಥಿವ ಶರೀರಕ್ಕೆ ಇದೀಗ ಪೂಜೆಯನ್ನು ಕೂಡ ನೆರವೇರಿಸಲಾಗ್ತಾ ಇದೆ. ಬ್ರಾಹ್ಮಣ ಸಮುದಾಯದಂತೆ ಮನೆಯಲ್ಲಿ ಒಂದಷ್ಟು ಸಂಪ್ರದಾಯಗಳು ಕೂಡ ಇರುತ್ತೆ. ಆ ಸಂಪ್ರದಾಯದಂತೆ ಪೂಜಾ ವಿಧಿವಿಧಾನವನ್ನು ಕೂಡ ಮಾಡಲಾಗ್ತಾ ಇದೆ. ಪ್ರೆಸೆಂಟ್ಲಿ ಈಗ ಸ್ಥಳಕ್ಕೆ ಕೂಡ ಆಗಮಿಸಿರುವಂಥದ್ದು. ಅದಾದ ನಂತರ ಮನೆಯಲ್ಲಿ ಪೂಜೆ ಎಲ್ಲ ನೆರವೇರಿದ ನಂತರ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರಿಗೆ ನೋಡೋದಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗುತ್ತೆ. ಮೃತದೇಹದ ಜೊತೆ ಪತ್ನಿ ಪಲ್ಲವಿ ಅವರು ಕೂಡ ಆಗಮಿಸಿದ್ದಾರೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗಬಹುದು. ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿರುವಂಥದ್ದು.
ಫುಲ್ ಹೈ ಸೆಕ್ಯೂರಿಟಿ ಮೂಲಕ ಅವರನ್ನು ಕರೆತರುವಂತಹ ಕೆಲಸಗಳು ಕೂಡ ಆಗಿದೆ. ಅವರ ಅಂತಿಮ ದರ್ಶನಕ್ಕೆ ಈಗಾಗಲೇ ಇಡೀ ಶಿವಮೊಗ್ಗದ ಜನತೆ ಕಾಯ್ತಾ